ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ. ಬೆಳಗ್ಗೆಯಿಂದ ಕೂಡ ನನಗೆ ಸಾಕಷ್ಟು ಜನ ಇಲ್ಲಿ ಕಾಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಅದೇ ರೀತಿ ನಮಗೆ ಕೆಲವೊಂದಿಷ್ಟು ಪೋಷಕರು ಕೂಡ ಇಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ರು, ಸೆಕೆಂಡ್ ಲಿಸ್ಟು ಯಾವಾಗ ಬಿಡುಗಡೆ ಆಗುತ್ತದೆ ಮೊರಾರ್ಜಿ ವಸತಿ ಶಾಲೆದು ಅಂತ. ನಾನು ಈ ಕುರಿತು ಬಹಳಷ್ಟು ಮಾಹಿತಿಯನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೇನೆ. ಆದರೂ ಕೂಡ ಕೆಲವೊಂದಿಷ್ಟು ನನಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು, ಗೊಂದಲಗಳು ಇದ್ದ ಕಾರಣಕ್ಕಾಗಿ ನಾನು ಕೂಡ ಇವತ್ತು ನಮಗೆ ಸಮೀಪದ ವಸತಿ ಶಾಲೆಯ ಪ್ರಾಂಶುಪಾಲರನ್ನೇ ಕೇಳಿದಾಗ ಅವರು ತಿಳಿಸಿರುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ, ಮೊದಲನೇದಾಗಿ ಇಲ್ಲಿ ಮೊದಲ ಸುತ್ತಿನ ಚೀಟಿ ಹಂಚಿಕೆ ಏನು ಬಿಟ್ಟಿದ್ರು, ಅದು ಆವಾಗ ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 3, 2026 ಕಡೆಯ ದಿನಾಂಕ ಅಂತ ತಿಳಿಸಲಾಗಿತ್ತು. ಆದರೆ ಇಲ್ಲಿ ಕೆಲವು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಮತ್ತೆರಡು ದಿನಗಳ ಕಾಲಾವಕಾಶ ತೆಗೆದುಕೊಂಡಿರುವಂತಹ ಮಾಹಿತಿ ಬಂದಿರುತ್ತದೆ. ಯಾಕಂದರೆ ಅವರು ದಾಖಲೆಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಅನ್ನುವಂತಹ ಮಾಹಿತಿ ಇರುತ್ತದೆ. ಇನ್ನು ಅದು ಅಷ್ಟೇ ಅಲ್ಲದೆ ನಾವು ಕೇಳಿದಂತಹ ಮಾಹಿತಿ ಪ್ರಕಾರ ಇಲ್ಲಿ ನಮ್ಮ ಸಮೀಪದ ಪ್ರಾಂಶುಪಾಲರು ಅಂದರೆ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು ತಿಳಿಸಿರುವ ಮಾಹಿತಿ ಏನು ಅಂದರೆ, ಮೊದಲ ಸುತ್ತಿನ ಸೀಟು ಹಂಚಿಕೆ ನಂತರ ನಮ್ಮಲ್ಲಿ ಖಾಲಿ ಉಳಿದಿರುವ ಸೀಟುಗಳು ಮತ್ತು ಮೊದಲನೇ ಸುತ್ತಿನಲ್ಲಿ ಇನ್ನೂ ಕೆಲವೊಂದಿಷ್ಟು ಸೀಟುಗಳು, ಸಂಪೂರ್ಣವಾದ ಸೀಟುಗಳ ಮಾಹಿತಿಯನ್ನು ಅವರು ಬಿಟ್ಟಿರಲಿಲ್ಲ. ಆ ಎಲ್ಲ ಸೀಟುಗಳ ಮಾಹಿತಿಯನ್ನು ಕೂಡ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಇಲ್ಲಿ ನಮ್ಮ ರಾಜ್ಯ ಹಂತದ ಅಧಿಕಾರಿಗಳ ಕಚೇರಿಗೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಗಳ ಒಂದು ಅಧಿಕಾರಿಗಳಿಗೆ ಕೂಡ ನಾವು ಮಾಹಿತಿಯನ್ನು ರವಾನಿಸಿದ್ದೇವೆ. ಅದು ಅಲ್ಲದೆ ನಾವು ಸಂಪೂರ್ಣ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ನಾವು ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಿರ್ತೇವೆ. ಯಾವುದೇ ಒಂದು ಮಾಹಿತಿ ನಮ್ಮಲ್ಲಿ ಉಳಿದಿರುವುದಿಲ್ಲ. ಏನಿದ್ರು ಈಗ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಒಂದೇ ಉಳಿದಿರ್ತದೆ. ಅಂದರೆ ಇಲ್ಲಿ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನಾನು ಅವರನ್ನು ಕೇಳಿದಾಗ ಅವರು ತಿಳಿಸಿರೋ ಮಾಹಿತಿ ಏನಂದರೆ, ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅಂತ ತಿಳಿಸಿದ್ದಾರೆ. ಇವತ್ತು ಆಗ್ಬೋದು ಅಥವಾ ನಾಳೆಯಿಂದ 2 ದಿನದ ಒಳಗಾಗಿ ಆಗ್ಬೋದು ಅಂತ ತಿಳಿಸಿದ್ದಾರೆ. ಯಾಕಂದರೆ ಸಮಯ ಇಲ್ಲ, ಈಗ ಇನ್ನೂ ಸೆಕೆಂಡ್ ಲಿಸ್ಟ್ ಆದಮೇಲೆ ಇನ್ನೂ ಥರ್ಡ್ ಲಿಸ್ಟ್ ಕೂಡ ಬರ್ಬೋದು ಎನ್ನುವಂಥ ಮಾಹಿತಿಯನ್ನು ನಮಗೆ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಯಾಕಂದರೆ ಬಹಳ ಒಂದು ಶಾಲೆಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಮಾಡುವುದಿಲ್ಲ. ಸೆಕೆಂಡ್ ಲಿಸ್ಟ್ ಬಿಟ್ಟರು ಕೂಡ ಕೆಲವು ಪೋಷಕರು ಕಾಯ್ತಾ ಇದ್ದಾರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಆದರೆ ಇನ್ನೂ ಕೆಲವು ಪೋಷಕರು ಸೆಕೆಂಡ್ ಲಿಸ್ಟಲ್ಲಿ ಬಂದರೂ ಅಡ್ಮಿಷನ್ ಮಾಡದೇ ಇರುವಂಥವರು ಕೂಡ ಇದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೇವಲ ಇನ್ನು 2-3 ದಿನಗಳ ಒಳಗಾಗಿ, ಇವತ್ತು ಆಗ್ಬೋದು ಅಂತ ಹೇಳಿದ್ದಾರೆ ಅಥವಾ ನಾಳೆ ನಾಡ್ದು 2 ದಿನಗಳೊಳಗಾಗಿ ಇಲ್ಲಿ ಸೆಕೆಂಡ್ ಲಿಸ್ಟು ಬಿಡುಗಡೆ ಆಗಬಹುದಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಸೊ ಇಲ್ಲಿ ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗಿಲ್ಲ ಅನ್ನೋರು, ಉತ್ತಮ ರ್ಯಾಂಕಿಗಿದ್ದವರು ಮತ್ತು ಇಲ್ಲಿ ಅವರ ಒಂದು ಶಾಲಾವಾರು ಆದ್ಯತೆ ಮತ್ತು ಅವರು ಪಡೆದುಕೊಂಡ ಅಂಕಗಳ ಆಧಾರ ಮೇಲೆ ಆಯ್ಕೆ ಆಗಲಿಕ್ಕೆ ಚಾನ್ಸಸ್ಗಳು ಇದೆ ಅಂತಲೇ ಹೇಳ್ಬೋದು. ಬಹಳಷ್ಟು ಶಾಲೆಗಳಲ್ಲಿ ಇನ್ನೂ ಸೀಟುಗಳ ಲಭ್ಯತೆ ಜಾಸ್ತಿ ಇದೆ ಅಂತಲೇ ತಿಳಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ತಾವುಗಳು ಕೇಳುವಂಥ ಒಂದು ಕ್ವಶನ್ಸ್ಗಳಿಗೆ ತಮಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ಸೊ ತಾವುಗಳು ವೇಟ್ ಮಾಡಿ, ನಾನು ಪ್ರತಿನಿತ್ಯ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಯಾಕಂದರೆ ನನಗೂ ಕೂಡ ಕುತೂಹಲ ಇದೆ. ನಮ್ಮ ಶಾಲೆ ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ, ಪೋಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ತಾವುಗಳು ವೇಟ್ ಮಾಡಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ಏನೇ ಮಾಹಿತಿ ಬಂದರೂ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಏನೇ ಗೊಂದಲಗಳು, ಕನ್ಫ್ಯೂಷನ್ಸ್ಗಳಿದ್ದರೂ ಕೂಡ ತಾವು ಕಮೆಂಟ್ಸ್ಗಳ ಮೂಲಕ ನಮಗೆ ಕೇಳ್ಬೋದು. ನಾನು ತಕ್ಷಣ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಸ್ವಲ್ಪ ತಡವಾದರೂ ಕೂಡ ತಾವುಗಳು ಸಹಕರಿಸಬೇಕು ಅಂತ ಕೂಡ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ 1-2 ದಿನ, ಇವತ್ತಾಗದೇ ಇದ್ದರೆ ನಾಳೆ 2 ದಿನದಲ್ಲಿ ಆಗ್ಬೋದು ಅಂತಲೇ ಅವರು ಸ್ವತಃ ಪ್ರಾಂಶುಪಾಲರೇ ತಿಳಿಸಿದ್ದಾರೆ. ಸೊ ತಾವುಗಳು ಕೂಡ ಕಾಯ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.